ನಜ್ಜಿ ಫುಲ್ ಕಲಾಶ್ ನಿಕವು ಆಟ ಅನ್ಕೊಳ್ಳಿ ಮಾತ್ರ ಇವತ್ತು ವಿರಾಟ್ ಕೊಹ್ಲಿ ಮತ್ತೆ ಪಡಿಕಲಿಂದ ಫುಲ್ ಧ್ವಂಸ ಮಾಡಕ್ ಬಿಟ್ರು ಮಾತ್ರ ಇವತ್ತಿನ ಸ್ಟೇಡಿಯಂ ಮಾತ್ರ. ರಶೀದ್ ಖಾನ್ ಕೂಡ ಇಲ್ಲ, ಪಶೀದ್ ಖಾನ್ ಕೂಡ ಇಲ್ಲ. ನೀವು ಮತ್ತೆ ಕಮೆಂಟ್ ಹಾಕಿಕ್ಕಿರ ಗುರು ರಶೀದ್ ಖಾನ್ ಗೊತ್ತು, ಇದ್ಯಾರು ಗುರು ಪಶೀದ್ ಖಾನ್ ಅಂತ ಮಾತಲ್ಲಿ ಬರ್ತಾವ ಅವೆಲ್ಲ. ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಯಾರು ವಿರಾಟ್ ಕೊಹ್ಲಿ ಸ್ವಲ್ಪ ರಶೀದ್ ಖಾನ್ ಬೌಲಿಂಗ್ ಸ್ಟ್ರಗಲ್ ಮಾಡ್ತಾರ ಅಂತ. ಎಲ್ಲಿ ಸ್ಟ್ರಗಲ್ ಇವತ್ತು ಚೆಚ್ಚಿದ್ದು ರಶೀದ್ ಖಾನ್ಗೆ ಇವತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಚೆಚ್ಚಿದ ಮಾತ್ರ ವಿರಾಟ್ ಕೊಹ್ಲಿ ಮಾತ್ರ. ಇವತ್ತು ನೋಡಿ RCB ಕೂಡ ಅದೇ ರೀತಿ ಕಂಬ್ಯಾಕ್ ಕೂಡ ಮಾಡ್ತು, ನಮ್ಮ ಪ್ರಿಡಿಕ್ಷನ್ ಕೂಡ ಅದೇ ರೀತಿ ವಾಪಸ್ ಕಂಬ್ಯಾಕ್ ಕೂಡ ಮಾಡ್ತು. ಬೆಳಗ್ಗೆ RCB ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ ಅನಾಲಿಸಿಸ್ ವಿಡಿಯೋದಲ್ಲಿ. ಅದೇ ರೀತಿ RCB ಕೂಡ ಕಂಬ್ಯಾಕ್ ಮಾಡ್ತು. ಲಾಸ್ಟ್ ಮ್ಯಾಚ್ ಫ್ಲಾಪ್ ಅಂದ್ರೆ ಲಾಸ್ಟ್ ಮ್ಯಾಚ್ ಡೆಲ್ಲಿ ಅಗೇನ್ಸ್ಟ್ ಲಾಸ್ ಕೂಡ ಆಗಿತ್ತು. ಇವತ್ತು ಅದೇ ಹೋಮ್ ಗ್ರೌಂಡ್ ಅಲ್ಲಿ ಹುಚ್ಚು ನಾಯಿ ಹೊಡೆದಂಗ್ ಬಿಡ್ತಿದ್ವಿ ಇವತ್ತು GT ಅವರಿಗೆ. ಎಲ್ಲ ತುಂಬಾ ಜನ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳ್ತಿದಾರಪ್ಪ, ಏನ್ ಪ್ರಿಡಿಕ್ಷನ್ ಮಾಡ್ತೀಯ ಗುರು, GT ವಿನ್ ಆಗುತ್ತೆ ನೋಡು ಹಂಗೆ ಅಂತ. ಮತ್ತೆ ನಿನ್ನೆ ಅವರೊಬ್ರು ಕಮೆಂಟ್ ಕೂಡ ಮಾಡಿದ್ರು, ಗುರು ಹೇಳ್ತಾರಲ್ಲ ಆಪೋಸಿಟ್ ಆಗ್ತದೆ, ಸೊ ನಾಳೆ RCB ವಿನ್ ಆಗ್ಲಿ, ಸೊ GT ಅಂತ ಪ್ರಿಡಿಕ್ಷನ್ ಕೊಡು ಅಂತ ಕೊಟ್ಟನಲ್ಲ ಇವತ್ತು ಸರಿಯಾಗಿ ಪ್ರಿಡಿಕ್ಷನ್. ಸೊ ಇವಾಗ ಕಮೆಂಟ್ ಮಾಡಿ, ಇವತ್ತು ಯಾರು ಬಂದು ಕಮೆಂಟ್ ಮಾಡೋದ ನೋಡಿಬೇಕಾರೆ. ಅದೇ ಏನಂದ್ರೆ ಯಾವಾಗ ನಾವು ಫ್ಲಾಪ್ ಪ್ರಿಡಿಕ್ಷನ್ ಕೊಡ್ತೀವಿ ರೆಡ್ಡಿ ಇರ್ತಾರ ಗುರು, ಅದು ಎಲ್ಲಿಂದ ಬರ್ತಾರೋ ಏನೋ ಒಂದು ಗೊತ್ತಾಗಲ್ಲ. ರೆಡ್ಡಿ ಇರ್ತಾರ ಕಮೆಂಟ್ ಮಾಡಕ್ಕೆ, ಪ್ರಿಡಿಕ್ಷನ್ ಯಾವಾಗ ಸರಿಯಾಗುತ್ತೆ ಒಬ್ಬನೇ ಒಬ್ಬ ಬಂದು ಕಮೆಂಟ್ ಮಾಡಲ್ಲ. ಎಲ್ಲ ಕೆಲವರು ಪಾಪ ಬಂದು ಸಪೋರ್ಟ್ ಮಾಡ್ತಾರೆ, ಅವಾಗಿಂದ ಸಪೋರ್ಟ್ ಮಾಡ್ತಾರೆ. ಒಂದು 4-5 ಜನ ಇದ್ದಾರೆ, ನಾನು ನೋಡಿದೀನಿ ಪಾಪ ತುಂಬಾ ಸಪೋರ್ಟ್ ಕೂಡ ಮಾಡ್ತಾರೆ. ಇನ್ನು ಉಳ್ದವರು ಗೊತ್ತಲ್ಲ ನೆಗೆಟಿವ್ ಅಂದ್ರೆ ಸಾಕು ಬಂದು ಬಿಡ್ತಾರ ಹಂಗೆ. ಸೊ ಇವತ್ತು ಅದೇ ರೀತಿಗೆ RCB ಮ್ಯಾಚ್ ಕೂಡ ಹಂಗೆ ನೋಡಕ್ಕೆ ಸಿಕ್ಕಿದ್ದು. ಇವತ್ತು ನಂಗೆ ಏನ್ ಬೇಜಾರಾಯ್ತು ಅಂದ್ರೆ ವಿರಾಟ್ ಕೊಹ್ಲಿಯಿಂದ ಒಂದು ಸೆಂಚುರಿ ನೋಡಕ್ ಸಿಗ್ಬೇಕಿತ್ತು ಗುರು, ಅದು ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ಬೈ ಮಿಸ್ ಆಗಿ ಔಟ್ ಆಗಿದ್ದು ಜೇಸನ್ ಹೋಲ್ಡರ್ ಬೌಲಿಂಗಿಗೆ. ಪಾಪ ನಮ್ಮ ಕಿಂಗ್ ಕೊಹ್ಲಿ ಎಷ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ರು ಅಂದ್ರೆ ನಾನೇ ಮ್ಯಾಚ್ ಮುಗಿಸ್ಬೇಕಿತ್ತು ಗುರು, ಇನ್ಸೈಡ್ ಎಡ್ಜ್ ಆಗಿ ಬೈ ಮಿಸ್ ಆಗಿ ಔಟ್ ಆಗ್ಬಿಟ್ಟಲ್ಲ ಅಂತ ಅಲ್ಲಿ ಪೆವಿಲಿಯನ್ ತನಕ ಪಾಪ ಬೇಜಾರ್ ಮಾಡ್ಕೊಂಡು ಹೋದ್ರು. ನಾನು ಕೂಡ ತುಂಬಾ ಖುಷಿ ಆಗ್ಬಿಟ್ಟಿದೆ. ಪಕ್ಕ ಇವತ್ತು ಕೊಹ್ಲಿಯಿಂದ ಸೆಂಚುರಿ ಬಂದೇ ಬರುತ್ತೆ, ಸಖತ್ತಾದ ಇನ್ನಿಂಗ್ಸ್ ಕೂಡ ನೋಡಕ್ಕೆ ಸಿಕ್ಕಿದೆ. ಪಕ್ಕ ಇವತ್ತು ಮ್ಯಾಚು ಫಿನಿಶರ್ ರೋಲ್ ನ ಕೂಡ ಇಲ್ಲಿ ಕೊಹ್ಲಿನೇ ಪ್ಲೇ ಮಾಡ್ತಾರ ಅಂತ. ಆದ್ರೆ ಇಲ್ಲಿ ನೋಡಿ ಯಾವಾಗ ಕೊಹ್ಲಿ ಪಡಿಕಲ್ ಮುಂಚೆನೆ ಔಟ್ ಆದ್ರು ಬಿಡಿ, ಅದಾದ್ಮೇಲೆ ಕೊಹ್ಲಿ ಯಾವಾಗ ಔಟ್ ಆದ್ರು ಅದೇ ರೀತಿ ಉದ್ರೋಕೆ ಸ್ಟಾರ್ಟ್. ಇಲ್ಲಿ ಈ ಕಡೆ ರಜತ್ ಪಟಿದಾರ್ ಬಂದ್ರು, ಸ್ವಲ್ಪ ಆಡ್ಕೊಟ್ರು. ಅದಾದ್ಮೇಲೆ ಜಿತೇಶ್ ಶರ್ಮಾ ನೋಡಿದ್ರೆ ಅದು ಬೌಂಡ್ರಿ ಹೊಡಿಯಕ್ ಹೋದ್ರು, ಡೈರೆಕ್ಟ್ ಕ್ಯಾಚು. ಅದಾದ್ಮೇಲೆ ನನಗೆ ಗಾಬರಿ ಆಗೋಗ್ಬಿಡ್ತು, ಇದೇನಪ್ಪ ಇದು ಮ್ಯಾಚ್ ಮುಗಿಯೋ ಟೈಮಲ್ಲಿ ಈ ಲೆವೆಲ್ಗೆ ಔಟ್ ಆಗ್ತಿದಾರ ಅಂತ. ಆಮೇಲೆ ಒಂದು ಫ್ಲಾಶ್ ಆಯ್ತು, ಇದೇನ್ ಕಾಮನ್ ಅಲ್ಲ ಗುರು, ಇದು ತಲಾಂತರಗಳಿಂದ ಬಂದಿರುವಂತ ಸಂಸ್ಕೃತಿ. ಆ ತರ ಆಡ್ಲಿಲ್ಲ ಅಂದ್ರೆ RCB ಮರ್ಯಾದಿನೇ ಇರಲ್ಲ ಗುರು ಅಲ್ವಾ. ನೋಡಿ ಈಗ ಬಾಯಿಗೆ ಬರ್ಸಿ ವಿನ್ ಆಗೋದು RCB ಈಗೇನು ಹೊಸದದ್ದು, ಅವಾಗಲಿಂದ ಬೆಳ್ಕೊಂಡು ಬಂದಿದೆ. ಒಟ್ಟು ಲಾಸ್ಟಿಗಂತೂ ಅಲ್ಲಿ ವಿನ್ನರ್ ಅಂತ ಕಾಣೋದೇ RCB. ಸೊ ಅದೇ ಲೆವೆಲ್ ಇವತ್ತು RCB ಗೇಮ್ ಅನ್ನ ಕೂಡ ಆಡಿದ್ದು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ ಮಾತ್ರ. ಕೇವಲ 18.5 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗ್ಸಾಕಿದೆ ಇವತ್ತು. ಎಕ್ಸ್ಪೆಕ್ಟ್ ತುಂಬಾ ಜನ ಅಂತೂ GT ವಿನ್ ಆಗುತ್ತೆ, RCB ಹೋಗಕ್ಕೆ ಹೆಂಗೆ ಎಲ್ಲಿ ಎಲ್ಲ ನೀವೆಲ್ಲ ಜನ ನೀವು ವಿಡಿಯೋ ನೋಡ್ತಿದ್ರ ಅಂದ್ರೆ ಕಾಮೆಂಟ್ ಮಾಡಿ. ತುಂಬಾ ಜನ ಎಲ್ಲೋ ಕಾಣೆ ಆಗ್ಬಿಟ್ಟಿರ್ತಾರ ಈಗಾಗಲೇ, ಗುರು ಪ್ರಿಡಿಕ್ಷನ್ ಸರಿಯಾಗ್ಬಿಡ್ತು ಈಗ ಕಮೆಂಟ್ ಹಾಕಿದ್ರೆ ಸರಿಯಾಗಲ್ಲ ಅಂತ. ನಂಗೇನೋ ಅನ್ಕೊಂಬೇಡಿ, ನೀವು ನೆಗೆಟಿವ್ ಕಮೆಂಟ್ ಹಾಕಿದ್ರು ಕೂಡ ನಂಗೆ ಖುಷಿ ಆಗುತ್ತೆ, ಪಾಸಿಟಿವ್ ಕಮೆಂಟ್ ಹಾಕಿದ್ರು ಕೂಡ ಖುಷಿ ಆಗುತ್ತೆ. ಒಟ್ಟು ನೀವು ಕಮೆಂಟ್ ಹಾಕ್ತಾ ಇರಬೇಕು, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಪ್ರತಿಯೊಂದು ಕಮೆಂಟ್ ಕೂಡ ರಿಪ್ಲೈ ಮಾಡ್ತೀನಿ. ನೀವು ನೆಗೆಟಿವ್ ಹಾಕಿ ಪಾಸಿಟಿವ್ ಹಾಕಿ, ಒಟ್ಟು ರಿಪ್ಲೈ ಅಲ್ಲಿ ಇದ್ದೇ ಇರುತ್ತೆ. ಅದಾದ್ಮೇಲೆ ನಮ್ಮ ಲಕ್ ಕೂಡ ಚೆನ್ನಾಗಿತ್ತು. ಇವತ್ತು RCB ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಸ್ಟಾರ್ಟಿಂಗ್ ಬೌಲಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನನಗೆ ಬೆಳಗ್ಗೆ ವಿಡಿಯೋದಲ್ಲಿ ಏನ್ ಹೇಳಿದೆ ಹೇಳಿ, GT ಕಡೆಯಿಂದ ಟಾಪ್ ಆರ್ಡರ್ ಇಬ್ರು ಬ್ಯಾಟ್ಸ್ಮನ್ಸ್ ಗಳು ಓಪನರ್ ಆಗಿ ಬರ್ತಾರಲ್ಲ, ಸಾಯಿ ಸುದರ್ಶನ್ ಮತ್ತೆ ಗಿಲ್ನ, ಅವ್ರಿಬ್ರನ್ನ ಎತ್ಕೊಂಡ್ರು ಅಂದ್ರೆ ಮ್ಯಾಚ್ ಇನ್ನೂ ಕೂಡ ಈಸಿಯಾಗಿ ಹೋಗುತ್ತೆ ಅನ್ಕೊಂಡೆ. ನೋಡಿ ಇಲ್ಲಿ ಇವತ್ತು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು GT ಕಡೆಯಿಂದ ಫುಲ್ ಕೊಲ್ಯಾಪ್ಸ್ ಕೂಡ ಆಗಿದೆ. ಇಲ್ಲಿ ಜೋಶ್ ಬಟ್ಲರ್ ಕೂಡ ಅಷ್ಟೇ ಲಾಸ್ಟ್ ಏನೊಂದು ಆಡ್ಕೊಟ್ಟಿದ್ರಲ್ಲ ಅದೇ ತರ ಇವತ್ತು ಕೂಡ ಆಡ್ಕೊಟ್ಟಿದ್ದು ಸೇಮ್. 16 ಬಾಲಿಗೆ 25 ರನ್ ಹೊಡೆದ್ರು, ಔಟ್ ಆದ್ರು. 2 4 ಹೊಡೆದ್ರು, 1 6 ಅನ್ನ ಹೊಡೆದ್ರು ಮಕಡೆ. ಅದಾದ್ಮೇಲೆ ಕಡೆಗೆ ಬಂದಂತ ವಾಷಿಂಗ್ಟನ್ ಸುಂದರ್ ಕೂಡ ಅಷ್ಟೇ, ಅವರು ಆಡ್ತಾ ಇದ್ರು. ಅದಾದ್ಮೇಲೆ ಇಲ್ಲಿ ಜೇಸನ್ ಹೋಲ್ಡರ್ ಕೂಡ ಅಷ್ಟೇ ಆಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಗಿಲ್ಲಿ 24 ಬಾಲಿಗೆ 34 ರನ್ ಕೂಡ ಹೊಡೆದ್ರು. ಅದಾದ್ಮೇಲೆ ಸಾಯಿ ಸುದರ್ಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಟ ಮಾತ್ರ ಇವತ್ತು. ನಿನ್ನೆ ನೋಡಿದ್ರೆ ಸಂಜು ಸ್ಯಾಮ್ಸನ್, ಇವತ್ತು ನೋಡಿದ್ರೆ ಸಾಯಿ ಸುದರ್ಶನ್, ಇಬ್ರು ಕೂಡ SSL ಸ್ಟಾರ್ಟ್ ಆಗಿ ಒಂದು ಒಳ್ಳೆ ಸೆಂಚುರಿನ ಹೊಡೆದ್ಬಿಟ್ಟಿದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಸಖತ್ತಾಗಿ ಕೂಡ ಆಡಿದ್ರು ಮಾತು ಸಾಯಿ ಸುದರ್ಶನ್. ಯಾರು ಕೂಡ ಅನ್ಕೊಂಡಿರಲ್ಲ ಸಾಯಿ ಸುದರ್ಶನ್ ಇವತ್ತು ಈ ರೀತಿ ಒಂದು ಆಟಗಳು ನೋಡಕ್ ಸಿಗುತ್ತೆ ಅಂತ. ಆ ರೀತಿ ಇವತ್ತು ಸಾಯಿ ಸುದರ್ಶನ್ ಆಟನ ಕೂಡ ಆಡಿದ್ದು. ಕೇವಲ 58 ಬಾಲಿಗೆ 100 ರನ್ ಹೊಡಿತಾರೆ ಅಂದ್ರೆ ಎಂತ ಆಟ ಗುರೋದು. 172 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡೋದು. ಫುಲ್ ಸೈಕ್ ಮಾಡಕ್ ಬಿಟ್ರು ಅಲ್ಲಿ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನ. ಇಲ್ಲಿ ನೋಡಿ ಸುಮಾರು 12ನೇ ಓವರ್ ತನಕ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ GT ಕಡೆಯಿಂದ ಒಂದೇ ಒಂದು ವಿಕೆಟ್ ಕೂಡ ಬೀಳಲಿಲ್ಲ. ನಾನ್ ನಿಜವಾಗ್ಲೂ ಕಂಗಾಲ್ ಆಗೋಗ್ಬಿಟ್ಟೆ. ಫಸ್ಟ್ ಮ್ಯಾಚ್ ಯಾವಾಗ ಒಂದು 10 ಓವರ್ ಆಗ್ತದಂಗೆ ಮ್ಯಾಚ್ ನೋಡದೆ ಬಿಟ್ಬಿಟ್ಟೆ ಇಲ್ಲಿ. ಓ ಗುರು ಇವತ್ತು ಹಿಂಗೆ ಆಗ್ಬಿಡುತ್ತಾ, ನಿನ್ನೆ ಯಾವ್ದು MI ಮತ್ತೆ CSK ಮ್ಯಾಚ್ ಆಯ್ತಲ್ಲ ಹಂಗೆ ಆಗ್ಬಿಡುತ್ತೆ ಅಂತ ಅನ್ಕೊಂಡೆ ನಾನು ಕೂಡ ಇವತ್ತು.
ಎಲ್ಲಿ ಒಂದು ವಿಕೆಟ್ ಕೂಡ ಬೀಳ್ತಲ್ಲ, ಎಲ್ಲ ಬರ್ತಿದ್ರೆ ಹೊಡ್ಸ್ಕೊಂತಾರೆ. ಸಾಯಿ ಸುದರ್ಶನ್ ಒಬ್ನೇ ನಿಂತ್ಕೊಂಡು ಹೆಂಗ್ ಕೊಟ್ಟ ಅಂದ್ರೆ ಇವತ್ತು ಗಿಲ್ಲು ಕೂಡ ಆ ಲೆವೆಲ್ ಗಾಡಿಲ್ಲ. ಇವತ್ತು ಫುಲ್ಲು ರನ್ ಕಾಂಟ್ರಿಬ್ಯೂಷನ್ ಬಂದಿರೋದೇ ಫುಲ್ ಇತ್ತು ಸಾಯಿ ಸುದರ್ಶನ್ ಕಡೆಯಿಂದ. 12 ಓವರ್ ತನಕ ಕೂಡ ವಿಕೆಟ್ ಇಲ್ಲ ಅಂದ್ರೆ ನೀವೇ ಅನ್ಕೊಳ್ಳಿ, ಪಕ್ಕ ಇವತ್ತು ಏನಿಲ್ಲ ಅಂದ್ರೂ ಕೂಡ 230+ ಕ್ರಾಸ್ ಮಾಡ್ತಾರೆ ಗುರು. ಪಕ್ಕ ಇವತ್ತು ಚೇಸಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನ್ ಅನ್ಕೊಂಡೆ. ಅದ್ರಲ್ಲಿ ಯಾವಾಗ ಗಿಲ್ ಔಟ್ ಆದ್ರು, 12.4 ಅಲ್ಲಿ ಗಿಲ್ ಔಟ್ ಆದ್ರು. ಅದಾದ್ಮೇಲೆ ಮತ್ತೆ ಸೆಂಚುರಿ ಕೂಡ ಬಂತು ಸಾಯಿ ಸುದರ್ಶನ್ ಇಂದ. ಅದಾದ್ಮೇಲೆ 15ನೇ ಓವರ್ ಇಂದ ಸ್ವಲ್ಪ ಯಾರು ಇಲ್ಲಿ ಸಾಯಿ ಸುದರ್ಶನ್ ಕೂಡ ಔಟ್ ಆದ್ರು. ಅದಾದ್ಮೇಲೆ ಸ್ವಲ್ಪ ಅಂದ್ರೆ ಅಂತ ಏನಲ್ಲ, ಸ್ವಲ್ಪ ಕಂಟ್ರೋಲ್ ಕೂಡ ಮಾಡ್ಕೊಂಡ್ರು. ಅದಾದ್ಮೇಲೆ ಇಲ್ಲಿ 205 ಟಾರ್ಗೆಟ್ ನ ಕೂಡ ಕೊಟ್ರು. ಸೊ ಗೊತ್ತಾಯ್ತು ಈಸಿಗೆ ಚೇಸ್ ಆಗೋಗ್ಬಿಡುತ್ತೆ ಬಿಡುಗರು ಅಂತ. ಏನು ಗೊತ್ತಲ್ಲ ನಿಮಗೆ, ಬೆಳಗ್ಗೆ ವಿಡಿಯೋದಲ್ಲ ನಿಮಗೆ ಏನ್ ಹೇಳಿದೆ ಅಂದ್ರೆ, ಇವತ್ತು ಫಿಲಿಪ್ ಸಾಲ್ಟನ್ ಆಡ್ಲಿಲ್ಲ, ಅವ್ರ ಬದಲಾಗಿ ಬೆಥಾಲಿಗೆ ಒಂದು ಚಾನ್ಸ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅವ್ರು ಆಲ್ರೆಡಿ ಸೆಟ್ ಆಗ್ಬಿಟ್ಟಿದ್ರು ಪ್ಲೇಯರ್. ಅದೇನಂತ ಗೊತ್ತಿಲ್ಲ, ಒಂದ್ ಸ್ವಲ್ಪ ಪ್ರೂವ್ ಮಾಡ್ಕೊಬೇಕಿತ್ತು, ನೆಕ್ಸ್ಟ್ ಇಂದ ಚಾನ್ಸ್ ಬೇಕಿತ್ತು ಅಂದ್ರೆ. ಬಟ್ ಇವತ್ತು ಫಿಲಿಪ್ ಸಾಲ್ಟ್ ಜಾಗಕ್ಕೆ ಬೆಥಲ್ನ ಕೂಡ ಹಾಕಿದ್ರು. ತುಂಬಾ ಜನ ಕೂಡ ಕೇಳ್ತಿದ್ರು, RCB ಫ್ಯಾನ್ಸ್ ನ ಮೇರೆಗೆ ಇವತ್ತು ಬೆಥಲ್ನ ಕೂಡ ಸ್ಟಾರ್ಟಿಂಗ್ ಓಪನರ್ ಗೆ ಕಳ್ಸಿದ್ದು. ಸ್ವಲ್ಪ ಖುಷಿ ಕೂಡ ಆಯ್ತು ಬೆಥಲ್ನ ಹಾಕಿದ್ರಲ್ಲ ಅಂತ. 10 ಬಾಲಿಗೆ 14 ರನ್ ಕೂಡ ಹೊಡೆದ್ರು, 3 4 ಕೂಡ ಹೊಡೆದಿರೋದು. ಅದಾದ್ಮೇಲೆ ಕಿತ್ಕೊಂಡು ಹೋಯ್ತು ಇಲ್ಲಿ ವಿಕೆಟ್. ಅದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಆಗಿದ್ದು ರುದ್ರವತಾರ. ಗಾಡ್ ಏನ್ ಹೇಳ್ಬೇಕು ಇದು, ಫುಲ್ಲು ಕೊಹ್ಲಿ ಮತ್ತೆ ಪಡಿಕಲ್ ನಿಂತ್ಕೊಂಡು ಆಡಿದ್ದು. ಮತ್ತೆ ಇನ್ನೊಂದೇನು ಅಂದ್ರೆ, ಕೊಹ್ಲಿನ ಇವತ್ತು ಡಕ್ಔಟ್ ಆಗೋ ಒಂದು ಚಾನ್ಸ್ ಕೂಡ ಇತ್ತು. ಫಸ್ಟ್ನೇ ಬಾಲೆ ಇಲ್ಲಿ ಕೊಹ್ಲಿ ಡಕ್ಔಟ್ ಕೂಡ ಆಗೋಗ್ತಿದ್ರು, ಅದು ಸಿರಾಜ್ನ ಬಾಲಿಗೆ. ಹಂಗೇನಾರು ಆಗಿತ್ತು ಅಂದ್ರೆ ತುಂಬಾ ಕಷ್ಟ ಆಗ್ಬಿಡೋದಿತ್ತು RCBಗೆ. ಏನೋ ಒಂಥರ ಲಕ್ ಫ್ಯಾಕ್ಟರ್ ತುಂಬಾ ಕೈ ಹಿಡಿದಿದೆ ಗುರು ಇವತ್ತು ನೋಡಿ. ಟಾಸ್ ಕೂಡ ನಾವೇ ವಿನ್ ಆದ್ವಿ. ಅದಾದ್ಮೇಲೆ ಸಿರಾಜ್ ಇಂದು ಅಂದ್ರೆ ಸಿರಾಜ್ ಬೌಲಿಂಗ್ ಮಾಡಿದಾಗ ವಿರಾಟ್ ಕೊಹ್ಲಿ ಕ್ಯಾಚ್ ಕೊಟ್ಟಿದ್ರು, ಅದು ಯಾರಿಗೋ ಅಲ್ಲಿ ಪವರ್ ಪ್ಲೇ ಒಳಗೆ ಫಸ್ಟ್ನೇ ಬಾಲೆ ಅನ್ಸುತ್ತೆ ಅದು ಹಿಡ್ದಿದ್ರು. ಅಂದ್ರೆ ಪಕ್ಕ ಇವತ್ತು ಗ್ರಾಚಾರ ಆಗ್ಬಿಟ್ಟಿರೋದು RCBಗೆ. ಇವತ್ತು ಏನೋ ಒಂದ್ ಕಡೆ ನಮ್ಗೆ ಗೊತ್ತಲ್ಲ, ಅದೇನೋ ಒಂದ್ಸಲ ಬಾಯಿಗೆ ಬರ್ಸಿ ವಿನ್ ಆಗೋದು RCBದು ತಲಾಂತರಗಳಿಂದ ಬಂದ್ಬಿಟ್ಟಿದೆ. ಅದೇ ರೀತಿ ಗೇಮ್ ಪ್ಲಾನ್ ಆಡಿ ಸಖತ್ತು ಕಾಸ್ಟ್ಲಿ ಕೂಡ ಆಗ್ಬಿಟ್ಟಿದ್ದು ವಿರಾಟ್ ಕೊಹ್ಲಿ ಅವರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ. ಬೇಜಾರಾಗ್ತಿರೋದು ಒಂದೇ, RCB ವಿನ್ ಆದ್ರೂ ಕೂಡ ಅಷ್ಟೇ, ಸೆಂಚುರಿ ಒಂದು ನೋಡಕ್ ಸಿಕ್ಬಿಟ್ಟಿದ್ರು ಅಂದ್ರೆ ಜನ್ಮ ಇವತ್ತು ಪಾವನ ಆಗ್ಬಿಡೋದು ಹಂಗೆ ಇವತ್ತಿನ ಮ್ಯಾಚ್ ಇಂದು ಮಾತ್ರ. ಅದಾದ್ಮೇಲೆ ದೇವದತ್ ಪಡಿಕಲ್ ಗುರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗಿ ಇವತ್ತಿನ ಮ್ಯಾಚ್ ಅನ್ನ ಯಾವ ಲೆವೆಲ್ ಆಡಿದಾರೆ ನೋಡಿ. 27 ಬಾಲಿಗೆ 55 ರನ್ ಹೊಡೆದು 4-6 ತೆಗೋ ಆಟಗಳನ್ನ ಈ ಲೆವೆಲ್ ಕೊಟ್ಟಿರೋದು ಇವತ್ತು. ಇಲ್ಲಿ ನೋಡಿ, ಇವತ್ತು ಹೊಡೆದಿರೋದು 2 4, 6ಕ್ಕೆ 6 6 ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಹೊಡೆದ್ಬಿಟ್ಟಿರ. ಆ ಲೆವೆಲ್ ಗೇಮ್ ಅನ್ನ ಕೂಡ ಆಡಿದ್ದು. ಅದಾದ್ಮೇಲೆ ಅದೇನಾಯ್ತು ಗೊತ್ತಿಲ್ಲ, ದೇವದತ್ ಪಡಿಕಲ್ ಮತ್ತೆ ವಿರಾಟ್ ಕೊಹ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ರ. ಅದಾದ್ಮೇಲೆ ಈ ಕಡೆ ಬಂದ್ರು ರಜತ್ ಪಟ್ಟಿದಾರು, ಸ್ಪಿನ್ನರ್ಗೆ ಔಟ್ ಕೂಡ ಆಗಿದ್ದು. ಅಂದ್ರೆ ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾರ ಅಂತಿದೆ, ಆದ್ರೆ ಅದು ಹೊಸ ಸ್ಪಿನ್ನರ್ಗೆ ಔಟ್ ಕೂಡ ಆಗಿದೆಯತ್ತು. ಮಾನವ್ ಸುತಾರಿಗೆ ಔಟ್ ಕೂಡ ಆಗ್ಬಿಟ್ಟಿದೆಯತ್ತು ರಜತ್ ಪಟ್ಟಿದಾರು. ಅದಾದ್ಮೇಲೆ ಜಿತೇಶ್ ಶರ್ಮಾ ಕೂಡ ಅಷ್ಟೇ 2 ವಿಕೆಟ್ ಹೋದ ನನಗೆ ಫುಲ್ಲು ಸ್ತಬ್ಧ ಅಲ್ಲಿ ಇದು ಏನಾಯ್ತು ಸ್ಟೇಡಿಯಂ. ಏನ್ ಗುರು ಇದು ಇಷ್ಟು ಚೆನ್ನಾಗಿ ಹೊಟ್ಬಿಟ್ಟು ಈ ಲಾಸ್ಟ್ ಈ ತರ ವಿಕೆಟ್ ಹೋಗ್ತಿದಲ್ಲ, ಇಲ್ಲಿ ಏನಾದ್ರು ಬಾಯಿಗೆ ಬರ್ಸಾರೋ ಪ್ಲಾನ್ ಗಳಿದಾವ ಅಂತ. ಅದಾದ್ಮೇಲೆ ಟೀಮ್ ಡೇವಿಡ್ ಕೂಡ ಅಷ್ಟೇ ಒಂದು 6 ಹೋಯ್ತು ನೋಡಿ ಹಿಂದೆ. ಸೊ ಅದನ್ನ ಏನ್ ಅನ್ಕೊಂಡೆ ಅಂದ್ರೆ, ಓ ಗುರು ಇದು ಕ್ಯಾಚಾ, ಹಂಗಾರೆ ನೆಕ್ಸ್ಟ್ ಏನ್ ಗುರು ಇದ್ರು ಕತೆ. ಆಲ್ಮೋಸ್ಟ್ ಏನು ಮ್ಯಾಚ್ ನಿಯರೇ ಇದ್ರು, ಅಲ್ಲಿ ಬೌಲರ್ಸೇ ಇದ್ರು. ಏನೊಂದು 20 ಬಾಲಿಗೆ ಎಷ್ಟೋ ಬೇಕಿತ್ತಲ್ಲ, ಆದ್ರೂ ಕೂಡ ಹೊಡಿತಾರೆ ಅಂತ ಗೊತ್ತಿತ್ತು. ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳು ಬೀಳ್ತಿದೆ ಅಂದ್ರೆ ಶಾಕ್ ಆಗೇ ಗೊತ್ತಲ್ಲ. ಅದಾದ್ಮೇಲೆ ಟೀಮ್ ಡೇವಿಡ್ ಫುಲ್ ಇಲ್ಲಿ ಕಂಗಾಲ್ ಆಗ್ಬಿಟ್ರು. ಓ ಬೌಂಡ್ರಿ ಹೋಯ್ತು ಗುರು, ಅದು ರಬಾಡನ್ ಬೌಲಿಂಗ್ ಸಾರಿ ರಬಾಡ ಬೌಲ್ ಮಾಡಿದ್ರು, ಫುಲ್ ಬ್ಯಾಕ್ ಸೈಡ್ ಹೋಗ್ಬಿಡ್ತು. ಅದು ತುಂಬಾ ಹೈಟ್ ಹೋಗಿದ್ ನೋಡ್ತು ಅಂದ್ರೆ ನಾನೇ ಒಂದ್ಸಲಿ ಕಂಗಾಲ್ ಆಗ್ಬಿಟ್ಟೆ ಗುರು, ಪಕ್ಕಾ ಕ್ಯಾಚ್ ಇದು. ಮತ್ತೆ ಇಲ್ಲಿ ಟೀಮ್ ಡೇವಿಡ್ ವಾಪಸ್ ಹೋಗ್ಬೇಕಾಗುತ್ತೆ ಅಂತ, ಆದ್ರೆ ಅದು 6 ಕೂಡ ಹೋಗಿದ್ದು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ ಇವತ್ತು RCBದು. ಫುಲ್ ಪೈಸಾ ವಸೂಲ್ ಗೇಮ್ ಅಂದ್ರೆ ಇದು ಗುರು ಇವತ್ತು. ಫುಲ್ ಪೈಸಾ ವಸೂಲ್ ಗೇಮ್ ಮಾತ್ರ ಇವತ್ತು. ಸ್ಟೇಡಿಯಂ ಅಲ್ಲಿ ಯಾರ್ಯಾರು ಕುತ್ಕೊಂಡು ಮ್ಯಾಚ್ ನೋಡಿದಾರೆ, ಫುಲ್ ಎಂಟರ್ಟೈನ್ಮೆಂಟ್ ಮಾತ್ರ. ನಮ್ಗೆ ಇಲ್ಲಿ ಮನೇಲಿ ಕುತ್ಕೊಂಡು ನೋಡ್ರಿಗೆ ಎಷ್ಟು ಮಜಾ ಸಿಕ್ಕಿದೆ ಅಂದ್ರೆ, ಇನ್ನು ಅಲ್ಲಿ ಕುತ್ಕೊಂಡು ನೋಡಿದ್ರೆ ಎಷ್ಟು ಮಜಾ ಸಿಕ್ಕಿರ್ಬೇಡ. ನೆಕ್ಸ್ಟ್ ಲೆವೆಲ್ ಗೇಮ್ ಬಿಡಿ ಮಾತ್ರ ಇವತ್ತು. RCB ಕಂಬ್ಯಾಕ್ ಕೂಡ ಮಾಡ್ತು, ಮತ್ತೆ ನಮ್ಮ ಪ್ರಿಡಿಕ್ಷನ್ ಕೂಡ ಕಂಬ್ಯಾಕ್ ಕೂಡ ಮಾಡ್ತು, ಮತ್ತೆ ಪ್ಲೇಯರ್ ಪ್ರಿಡಿಕ್ಷನ್ ಏನ್ ಕೊಟ್ಟಿದೆ ಆಲ್ಮೋಸ್ಟ್ ಸರಿ ಕೂಡ ಆಗಿದೆ. ಇನ್ನ ನಾಳೆ ವಿಡಿಯೋದಿಂದ ಇದೇ ತರ ಪ್ರಿಡಿಕ್ಷನ್ ಕೊಡಕ್ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನಾಳೆ ಮ್ಯಾಚ್ ಕೊಡದೆ ಮಧ್ಯಾಹ್ನ ಡೆಲ್ಲಿ ಮತ್ತೆ ಪಂಜಾಬ್. ಸೊ ನೋಡೋಣ, ಕವರ್ ಕೂಡ ಮಾಡ್ತೀನಿ. ನೋಡ್ಬೇಕು ಅಂದ್ರೆ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಯಾರ್ಯಾರು RCB ಅಭಿಮಾನಿಗಳಿದ್ದೀರಾ ಪ್ರತಿಯೊಬ್ರು ಕೂಡ RCB ಅಂತ ಕಮೆಂಟ್ ಮಾಡೋದಂತೂ ಮಿಸ್ ಮಾಡ್ಬಿಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.